ರೈತರ ಆಕ್ರೋಶ ತಡ್ಕೋತಾ ಇಲ್ಲ. 4 ದಿನಗಳಿಂದ ಹೋರಾಟ ಮಾಡತ್ತೀವಿ, ಯಾರೂ ಬರಲಿಲ್ಲ. ಏನು ಹೇಳತ್ತಾರೆ? ಬರಲಿಲ್ಲ ಅಂದ್ರೆ ಅವ್ರ ದುರ್ದೈವ. ನಾವಂತೂ ದಿನನಿತ್ಯ ಚಳವಳಿದ ಸ್ವಯಂ ಸೇವಿತವಾಗಿ ಸ್ವಾಭಿಮಾನದಿಂದ ಇವತ್ತ ಸಾವಿರಾರು ಸಂಖ್ಯೆಯಲ್ಲಿ ರೈತರ ತಾವೆಲ್ಲ ಇವತ್ತು ರೊಚ್ಚಿಗೆಳ್ತಾ ಇದ್ದಾರೆ. ಇವತ್ತೇನಾದ್ರು ಬರ್ದಿಲ್ಲ ಅಂತಂದ್ರೆ ಅವ್ರ ಹಣಿಬಾರನ್ನು ಇವರೆಲ್ಲ ಬರೆಯಕ್ಕೆ ರೆಡಿ ಆಗ್ಯಾರು. ನಾವು ಮಾತ್ರ ನೀರಾವರಿ ಆಗೋ ಮಟ್ಟ ಈ ಹೋರಾಟ ಬಿಡಂಗಿಲ್ಲ. ಜಿಲ್ಲಾ ಉಸ್ತುವಾರಿ ಆಗಲಿ MD ಆಗಲಿ ಬರೋ ಮಟ್ಟ ಇನ್ನ 1 ದಿನ ಆಗಲಿ 2 ದಿನ ಆಗಲಿ 3 ದಿನ ಆಗಲಿ ರೈತರು ಇವತ್ತು ಕೂಡ ಗಟ್ಟಿಗ್ಯಾರು. ಅವ್ರು ಏನಾರೇ ಬರದೇ ಹೋದ್ರೆ ಇವತ್ತು ರಾಷ್ಟ್ರೀಯ ಹೆದ್ದಾರಿಗೆ ಹೋಗಕ್ಕೆ ಕೂಡ ನಾವು ರೆಡಿ ಆಗಿದ್ವಿ ಅಂತ ಸರ್ಕಾರ ಉಸ್ತುವಾರಿಗ ಗಮನಕ್ಕೆ ಪ್ರಶ್ನೆ ಮಾಡ್ರಿ, ಮಾಡ್ಲೇಬೇಕು. ಅವರಿಂದ ಸಾಧ್ಯ ಐತಿ, ಅವ್ರ ಮನಸ್ಸು ಮಾಡೋ ಸಾಧ್ಯ ಐತಿ. ಅವ್ರು ಕೂಡ ಈಗಾಗಲೇ ಅವರ ಕಾರ್ಯಕರ್ತರು ಹೋಗಿ ಎಲ್ಲ ಮನವರಿಕೆ ಕೂಡ ಮಾಡ್ಯಾರು. ಹುಕ್ಕೇರಿ ನೀರಾವರಿ ಆಗಬೇಕು, ಆಗುವವರೆಗೆ ಹೋರಾಟ ಮುಂದುವರಿಸಿ ಇಲ್ಲ ಉಸ್ತುವಾರಿ ಬರಬೇಕು. ಇವತ್ತು ನೀರಾವರಿ MD ಬಂದ ನಿರ್ಣಯ ಹೇಳೋವರೆಗೆ ಚಳವಳಿ ಸರ್ಕಾರ ಅಂತೇಳಿ ನಾವು ನಿರೀಕ್ಷೆ ಇಟ್ಕೊಂಡ್ರು. ಬಂದ್ರೆ ಅವ್ರಿಗೆ ಒಳ್ಳೇದೈತೆ. ನಾವು ಇಲ್ಲಿ ಬಂದು ಅವ್ರು ಹುಕ್ಕೇರಿ ನೀರಾವರಿ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿರಪ್ಪ ಅಂದ್ರೆ ನಾವೆಲ್ಲ ಹೂ ಹಾಕಿ ಅವ್ರು ಮಾಲಿ ಹಾಕಿ ಸನ್ಮಾನ ಮಾಡ್ತಕ್ಕಂಥದಕ್ಕಾಗಿ ಇವತ್ತು ರೈತ ದೇವರುಗಳ ಆಪ್ತರಿಂದ ಆಗಲಿ ಹಲವಾರು ಮುಖಂಡರು ಇಲ್ಲೆಲ್ಲ ಇರ್ತಕ್ಕಂಥ ಕಾರ್ಯಕರ್ತರು ಭೇಟಿಯಾದಾಗ ಇಲ್ಲ ಹುಕ್ಕೇರಿಗೆ ನೀರಾವರಿ ಮಾಡೋಣ, ಜಿಲ್ಲಾಧಿಕಾರಿಯವರಿಗೆ ಮಾತಾಡ್ತಾನೋ ಕಾರ್ಯಕ್ರಮಕ್ಕೆ ಹೇಳುವಂತ ದಯವಿಟ್ಟು ಆ ರೀತಿ ಬೇಡ. ತಾವ ಸ್ವತಃ ವಿಭಾಗದಾಗ ಪ್ರಿಯಾಂಕಾ ಮೇಡಮ್ ಅವ್ರಿಗೆ ಕೂಡ ಇವತ್ತು ಮತದಾನ ಮಾಡಿರ್ತಕ್ಕಂಥ ವ್ಯಕ್ತಿಯವ್ರಿಗೆ ಹೋದರು. ಹಿಂದೂ ಕ್ಷೇತ್ರ ಕೂಡ ಐತಿ. ತಾವು ಬಂದು ಹೇಳಿ ಇವತ್ತು ಜನರಿಗೊಂದು ರೈತರನ್ನು ರಕ್ಷಣೆ ಮಾಡಿದಂಗೆ ಆಗ್ತೈತಿ. ಎಲ್ಲ ಉಸ್ತುವಾರಿ ಅವ್ರು ಬರಬೇಕು ಅನ್ನುವಂಥದ್ದು ಈ ರೈತರು ಕೊನೆಯ ನಿರ್ಧಾರ ಇವ್ರು ಯಾರು ಕೂಡ ಗಮನ ಹರಿಸಲಿಲ್ಲ. ಅಂತಂದ್ರೆ ಇವತ್ತು ಸಾಯಂಕಾಲ ಒಳಗೆ ನಿರ್ಣಯ ಮಾಡ್ತು. ರಾಷ್ಟ್ರೀಯ ಹೆದ್ದಾರಿಗೆ 1 ಲಕ್ಷ ಜನ ಹೋಗ್ಬೇಕು ಅನ್ನುವಂಥದ್ದು ಕೂಡ